ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಹಿರಿಮೆ. ಕನ್ನಡ ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಭವ್ಯ ಇತಿಹಾಸವಿದೆ. ಕಾವ್ಯ, ನಾಟಕ, ಕಾದಂಬರಿ ಮತ್ತು ವೈಚಾರಿಕ ಬರಹಗಳ ಮೂಲಕ ಜಗತ್ತಿನ ಶ್ರೀಮಂತ ಸಾಹಿತ್ಯ ಪ್ರಕಾರಗಳಲ್ಲಿ ಕನ್ನಡವೂ ಒಂದಾಗಿ ಮುನ್ನಡೆದಿದೆ. 1. ಸಾಹಿತ್ಯದ ಪ್ರಮುಖ ಘಟ್ಟಗಳು. ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ಪ್ರಮುಖವಾಗಿ 3 ಕಾಲಘಟ್ಟಗಳಾಗಿ ವಿಂಗಡಿಸಬಹುದು. ಪಂಪಪೂರ್ವಯುಗ, ಶಿವಕೋಟ್ಯಾಚಾರ್ಯನ, ವಡ್ಡರಾಧನೆ ಹಾಗೂ ಶ್ರೀವಿಜಯನ, ಕವಿರಾಜಮಾರ್ಗ ಈ ಯುಗದಲ್ಲಿ ದೊರೆತ 2 ಮಹತ್ವದ ಕೃತಿಗಳು. ಶಿವಕೋಟ್ಯಾಚಾರ್ಯನ ವಡ್ಡರಾಧನೆ ಕನ್ನಡದ ಮೊದಲ ಗದ್ಯಕಥಾ ಸಂಕಲನವಾದರೆ, ಶ್ರೀವಿಜಯನ ಕವಿರಾಜಮಾರ್ಗ ಕನ್ನಡದ ಮೊದಲ ಅಲಂಕಾರಶಾಸ್ತ್ರ ಗ್ರಂಥ. ಪಂಪಯುಗ ಕವಿರಾಜಮಾರ್ಗದಿಂದ ಆರಂಭಗೊಂಡು ಪಂಪ, ಪೊನ್ನ, ರನ್ನರಂತಹ ಮಹಾಕವಿಗಳ ಮಹಾಕಾವ್ಯಗಳ ಕಾಲ. ಇಲ್ಲಿ ವೀರ ಮತ್ತು ರೌದ್ರ ರಸಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು. ಬಸವಯುಗ 12ನೇ ಶತಮಾನದ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಅವರ ವಚನ ಸಾಹಿತ್ಯ ಮತ್ತು ಪುರಂದರದಾಸ, ಕನಕದಾಸರ ದಾಸ ಸಾಹಿತ್ಯದ ಕಾಲ. ಇದು ಜನಸಾಮಾನ್ಯರ ಭಾಷೆಯಲ್ಲಿ ಸಮಾಜ ಸುಧಾರಣೆಯನ್ನು ತಂದ ಕ್ರಾಂತಿಕಾರಿ ಕಾಲ. ಹೊಸಗನ್ನಡ ಯುಗ ಮುದ್ದಣನಿಂದ ಆರಂಭವಾಗಿ ಇಂದಿನವರೆಗಿನ ಸಾಹಿತ್ಯ. ಇದರಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಹಾಗೂ ಸೀಮಂತಿನಿ, ಮಹಿಳಾ ಸಾಹಿತ್ಯದಂತಹ ವೈವಿಧ್ಯಮಯ ಚಳುವಳಿಗಳನ್ನು ಕಾಣಬಹುದು. 2. ಕನ್ನಡದ ಹೆಮ್ಮೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಭಾರತೀಯ ಸಾಹಿತ್ಯದ ಅತ್ಯುನ್ನತ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ಬರೋಬ್ಬರಿ 8 ಬಾರಿ ತಂದುಕೊಟ್ಟ ಮಹನೀಯರು ನಮ್ಮ ಸಾಹಿತ್ಯದ ಶಕ್ತಿಯನ್ನು ಜಗತ್ತಿಗೆ ಸಾರಿದ್ದಾರೆ. 1. ಕುವೆಂಪು ಕೆ. ವಿ. ಪುಟ್ಟಪ್ಪ ಶ್ರೀರಾಮಾಯಣ ದರ್ಶನಂ 1967. 2. ದ. ರಾ. ಬೇಂದ್ರೆ ನಾಕುತಂತಿ 1973. 3. ಶಿವರಾಮ ಕಾರಂತ ಮೂಕಜ್ಜಿಯ ಕನಸುಗಳು 1977. 4. ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಚಿಕ್ಕವೀರ ರಾಜೇಂದ್ರ 1983. 5. ವಿ. ಕೃ. ಗೋಕಾಕ್ ಭಾರತ ಸಿಂಧೂ ರಶ್ಮಿ 1990. 6. ಯು. ಆರ್. ಅನಂತಮೂರ್ತಿ ಸಮಗ್ರ ಸಾಹಿತ್ಯದ ಕೊಡುಗೆ 1994. 7. ಗಿರೀಶ್ ಕಾರ್ನಾಡ್ ನಾಟಕ ಸಾಹಿತ್ಯಕ್ಕೆ ಕೊಡುಗೆ 1998. 8. ಚಂದ್ರಶೇಖರ ಕಂಬಾರ ಚಕೋರಿ 2010. 3. ಇಂದಿನ ಜಗತ್ತಿನಲ್ಲಿ ಸಾಹಿತ್ಯದ ಪ್ರಸ್ತುತತೆ. ಸಾಹಿತ್ಯ ಎಂಬುದು ಕೇವಲ ಅಕ್ಷರಗಳ ಜೋಡಣೆಯಲ್ಲ, ಅದು ಸಮಾಜದ ಕನ್ನಡಿ. ಇಂದಿನ ಡಿಜಿಟಲ್ ಯುಗದಲ್ಲೂ ಕನ್ನಡ ಸಾಹಿತ್ಯ ತನ್ನ ಪ್ರಭಾವವನ್ನು ಕಳೆದುಕೊಂಡಿಲ್ಲ. ಈ ಪುಸ್ತಕಗಳು, ಇ-ಬುಕ್ಸ್, ಪಾಡ್ಕಾಸ್ಟ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ಪೀಳಿಗೆಯು ವಚನಗಳು, ಭಾವಗೀತೆಗಳು ಮತ್ತು ಆಧುನಿಕ ಕವಿತೆಗಳನ್ನು ಓದುತ್ತಾ, ಆಸ್ವಾದಿಸುತ್ತಾ ಮುನ್ನಡೆಯುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ.